ಇನ್ನು ಮಲೆನಾಡಿನದ್ದೇ ಪರಿಸರ, ಅಲ್ಲಿನ ಆಚರಣೆ, ನಂಬಿಕೆಗಳನ್ನ ಇಟ್ಟುಕೊಂಡು ಬರ್ತಾ ಇರೋ ಮತ್ತೊಂದು ಸಿನಿಮಾ ಅಂದ್ರೆ ಅದುವೇ ಕೆರೆಬೇಟೆ. ನಮ್ಗೆ ರೈತಾಪಿ ಬಿಟ್ರೆ ಬೇರೆ ಎಂತ ಗೊತ್ತೇ? ಒಂದ್ ಕಡೆ 2 ಎಕರೆ ಗದ್ದೆ, 1/2 ಎಕರೆ ತೋಟ ನೋಡಿದೀನಿ. ಎಷ್ಟೇ ಕಷ್ಟ ಆದ್ರೂ ತಗೊಳ್ದೇ ಬಿಡಲ್ಲ. ಯಾವ ಇವು ಮಣಕ ಸಾಯಂಕಾಲ ಆದ್ರೂ ಕೊಟ್ಟಿಗೆ ಹೋಗದೆ ಇಲ್ಲಿಗೆ ಬಂದೇವಲ್ಲ. ನೀನ್ ಅಪ್ಪ ಹೇಳ್ಕೊಡ್ಲಾ ಹೆಣ್ಮಕ್ಳು ಕೂಣಿ ಮುಟ್ಬಾರ್ದು ಅಂತ? ಈ ನಾಗ ಕೂಣಿನ ಮೀನಿಗೆ ಹಾಕ್ತಿದ್ದಾನೋ ಮೀನಂಗ್ ಹಾಕ್ತಿದ್ದಾನೋ? ರಾಜ್ಗುರು ಎಂಬ ನಿರ್ದೇಶನದ ಕೈಚಳಕದಲ್ಲಿ ಕೆರೆಬೇಟೆ ಸಿನಿಮಾ ಅರಳಿದೆ. ಟ್ರೈಲರ್ ನೋಡ್ತಾ ಇದ್ರೆ ಈ ಸಿನಿಮಾದಲ್ಲಿ ಸಾಕಷ್ಟು ವಿಷಯಗಳು ಇರೋದು ಗೊತ್ತಾಗ್ತಿದೆ. ಇದು ಕಡೆಗಣಿಸೋ ಸಿನಿಮಾವಲ್ಲ ಅನ್ನೋದನ್ನ ಟ್ರೈಲರ್ ಹೇಳ್ತಾ ಇದೆ. ಅಂತಾದ್ರೆ ಅವನೇ ಆಗೋದು. ಕಂಡವ್ರ ಮನೆ ಕೂಲಿ ಮಾಡಿ ಕಳ್ಳಾಟ ಕುಯ್ಯೋನು ನನ್ನ ಮನೆ ಅದು ಯಾವ ಕೊಂಡ್ಕೊಂಡಿದ್ಯಾ? ನಿನ್ ಬಡವ ಬ್ಯಾಡ ಅನ್ನೋ ಬದಲು ಬೇರೆ ಜಾತಿಯವ ಅಂತಾರಷ್ಟೇ. ಇಂಥ ಮುಕ್ಲಿ ಸೊಪ್ಪು ಮಾಡಿ ಕಂಡವರ ಮನೆ ನುಗ್ಗಿದ್ದಕ್ಕೆ ಊರವರ ಮುಂದೆ ಮ್ಯಾಟ್ಟಲ್ಲಿ ಹೊಡೆದ ತಿಂದದ್ದು. ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆ ಎಲ್ ಸಿಕ್ತಿದೆ? ಹುಡ್ಕೆಂಬರಂಬ. ಈ ಹಿಂದೆ ರಾಜಹಂಸ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿ ಸೈ ಎನಿಸಿಕೊಂಡಿದ್ದ ಗೌರಿಶಂಕರ್ ಈ ಸಿನಿಮಾದ ಹೀರೋ ಆಗಿ ನಟಿಸಿದ್ದಾರೆ. ಪಕ್ಕಾ ರಗಡ್ ರಾ ಲುಕ್ ನಲ್ಲಿ ಗೌರಿಶಂಕರ್ ಕಾಣಿಸಿಕೊಂಡಿದ್ದು, ಇಲ್ಲಿ ಹೀರೋ ಅನ್ನೋದಕ್ಕಿಂತ ಮಲೆನಾಡಿನ ಒಬ್ಬ ಯುವಕನನ್ನ ನೋಡಿದಂತೆ ಅವರ ಪಾತ್ರ ಮೂಡಿ ಬಂದಿರೋದು ಟ್ರೈಲರ್ ನಲ್ಲಿಯೇ ಗೊತ್ತಾಗ್ತಿದೆ. ಅಪ್ಪ ಅವನು ಹೊಡೆದಾಡಿತೀನಿ, ಮುಕ್ಳಿ ಮುಚ್ಕೊಂಡ್ ಬಾ. ಅಂತೂ ಇಂತೂ ಹೆಂಗಸಿರ ಚಟಕ್ ಬಿದ್ದ ಅಂದಂಗಾತು. ನಾಗರಿಕ ಸಮಾಜನೇ ತಲೆ ತಗ್ಸಂಗ್ ಮಾಡಿರೋ ಈ ಬೋಳಿ ಮಗನ ಹಂಗೆ ಕೊಂದ್ಬಿಡಿ ಸರ ನಿಜನ. ಕಾಂತಾರ ಸಿನಿಮಾದಲ್ಲಿ ಕರಾವಳಿ ಆಚರಣೆ, ನಂಬಿಕೆ, ಸಂಪ್ರದಾಯವನ್ನ ಅದ್ಭುತವಾಗಿ ತೆರೆ ಮೇಲೆ ತಂದಂತೆ ಈ ಸಿನಿಮಾದಲ್ಲಿ ಕೆರೆಬೇಟೆ ಎಂಬ ಮಲೆನಾಡಿನ ಆಚರಣೆಯನ್ನ ಒಂದು ಕ್ರೀಡೆಯನ್ನ ಪ್ರಮುಖ ಕಥಾನಕವಾಗಿ ಬಳಸಿಕೊಂಡು ಚಿತ್ರಿಸಲಾಗಿದೆ. ಟ್ರೈಲರ್ ಇಂಟ್ರೆಸ್ಟಿಂಗ್ ಆಗಿರುವುದರ ಜೊತೆ ಇಂಪ್ರೆಸಿವ್ ಅನಿಸಿಕೊಂಡಿದ್ದು ಮತ್ತೊಂದು ಹಿಟ್ ಸಿನಿಮಾವಾಗುವ ಲಕ್ಷಣಗಳನ್ನ ಕೆರೆಬೇಟೆ ಸಿನಿಮಾ ತೋರಿಸ್ತಾ ಇದೆ. ಕೊಂದ್ಬಿಡಿ ಸರ ನಿಜನ.